ಮೇಲಿನ ದೌರ್ಜನ್ಯ, ಕಿರುಕುಳ, ಬಾಲ್ಯ ವಿವಾಹ ಹಾಗೆಯೇ ಭ್ರೂಣ ಹತ್ಯೆ ಈ ಎಲ್ಲ ಪ್ರಕರಣಗಳು ಕೂಡ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮಹಿಳೆಯರ ಕಷ್ಟವನ್ನು ಕೇಳುವಂತಹ ಒಂದು ಆಯೋಗ ಇದ್ದರೂ ಕೂಡ ಅದು ಯಾವ ಉಪಯೋಗವೂ ಕೂಡ ಇಲ್ಲದಂತಾಗಿದೆ. ಕಳೆದ 7 ತಿಂಗಳಿನಿಂದ ಈ ಮಹಿಳಾ ಆಯೋಗಕ್ಕೆ ಅಧ್ಯಕ್ಷರ ನೇಮಕ ಇಲ್ಲದೆ ಅನಾಥವಾಗ್ಬಿಟ್ಟಿದೆ. ಸರ್ಕಾರ ಮಾತ್ರ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಹೇಗಿದೆ ಈ ಮಹಿಳಾ ಆಯೋಗದ ಪರಿಸ್ಥಿತಿ ಅಂತ ಬನ್ನಿ ನೋಡೋಣ. ಮಹಿಳೆಯರ ಬಗ್ಗೆ ಧ್ವನಿ ಎತ್ತುವ ಆಯೋಗವೀಗ ಅನಾಥ. ಅಧ್ಯಕ್ಷರ ನೇಮಕಾತಿಗೆ ಸರ್ಕಾರ ಮೀನಾಮೇಷ. ಆಯೋಗಕ್ಕೆ ಅಧ್ಯಕ್ಷ ಇಲ್ಲದೆ ದೌರ್ಜನ್ಯ ಕೇಸುಗಳು ಹೆಚ್ಚಳ. ಸರ್ಕಾರ ಬದಲಾವಣೆಯಾದ ನಂತರ ನಿಗಮ ಮಂಡಳಿಗಳ ಅಧಿಕಾರಾವಧಿಯೂ ಕೂಡ ಮುಕ್ತಾಯವಾಗಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 7 ತಿಂಗಳು ಕಳೆದ್ರೂ ನಿಗಮ ಮಂಡಳಿಯ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ. ಇತ್ತ ಶಾಸಕಬದ್ಧ ಹಾಗೂ ಅರೆ ನ್ಯಾಯಾಂಗ ಸಂಸ್ಥೆಯಾಗಿರುವ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಇನ್ನೂ ನೇಮಕ ಮಾಡದೇ ಇರೋದು ಮಹಿಳೆಯರು ಸಮಸ್ಯೆ ಎದುರಿಸುವಂತೆ ಆಗ್ತಾ ಇದೆ. ಇನ್ನು ಮಹಿಳೆಯರ ಮೇಲಿನ ದೌರ್ಜನ್ಯ, ಕಿರುಕುಳ, ಬಾಲ್ಯ ವಿವಾಹ, ಭ್ರೂಣ ಹತ್ಯೆ, ಇನ್ನು ಇತ್ತೀಚೆಗೆ ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿದಂತಹ ಪ್ರಕರಣಗಳು ಸೇರಿದಂತೆ ರಾಜ್ಯದಲ್ಲಿ ಮಹಿಳೆಯರ ಮೇಲಿನ ಅಪರಾಧ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ರೂ ಅವರ ಕಷ್ಟಕ್ಕೆ ಮಿಡಿಬೇಕಾಗಿದ್ದಂತಹ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷೆ ಇಲ್ಲದೆ ಅನಾಥ ಆಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 7 ತಿಂಗಳು ಕಳೆದ್ರೂ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಇನ್ನೂ ಕೂಡ ನೇಮಕ ಮಾಡಿಲ್ಲ. ಇದರಿಂದ ಮಹಿಳೆಯರ ಸಮಸ್ಯೆ ಕೇಳೋದು ಯಾರು ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇತ್ತೀಚೆಗೆ ರಾಜ್ಯದಲ್ಲಿ ಭ್ರೂಣ ಹತ್ಯೆ ಪ್ರಕರಣ ಭಾರಿ ಸದ್ದು ಮಾಡಿತ್ತು. ಬೆಳಗಾವಿಯಲ್ಲಿ ಮಹಿಳೆಗೆ ಆದಂತಹ ಅನ್ಯಾಯ, ಹೀಗೆ ಅನೇಕ ಪ್ರಕರಣಗಳು ವರದಿಯಾಗ್ತಾ ಇದೆ. ವರದಕ್ಷಿಣೆ ಕಿರುಕುಳ, ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ, ಕೌಟುಂಬಿಕ ಕಲಹಕ್ಕೆ ಒಳಗಾದಂತಹ ಮಹಿಳೆಯರು ಯಾರ ಬಳಿ ದೂರನ್ನ ನೀಡಬೇಕು? ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಇಲ್ಲದೆ ದೂರುದಾರರು ಪ್ರತಿದಿನ ಕಚೇರಿಗೆ ಬಂದು ಭರವಸೆ ಇಲ್ಲದೆ ವಾಪಸ್ಸು ಹೋಗುವಂತಾಗಿದೆ ಅಂತ ರಾಜ್ಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಪ್ರಮೀಳಾ ನಾಯ್ಡು ಆರೋಪ ಮಾಡಿದ್ದಾರೆ. ಸರ್ಕಾರ ಬಂದು ಮಹಿಳಾ ಆಯೋಗದ ಅಧ್ಯಕ್ಷದ ಇದಾಗಿ 7 ತಿಂಗಳಾಗ್ತಾ ಇದೆ, ಅವಧಿ ಮುಗಿದು. ಮಹಿಳಾ ಆಯೋಗ ಮಹಿಳೆಯರ ಧ್ವನಿಯಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ರೆ ನಾವು ನೋಡಿರ್ಬೋದು. ಇತ್ತೀಚೆಗೆ ನಾವು ನೋಡಿರ್ಬೋದು, ಚಾಮರಾಜನಗರದ ಒಂದು ಹಳ್ಳಿಯಲ್ಲಿ ಒಂದು ರೈತ ಮಹಿಳೆ ಮೇಲೆ ಸಾಮೂಹಿಕ ಲೈಂಗಿಕ ದೌರ್ಜನ್ಯ ಆಗಿದೆ. ಬೆಳಗಾಮಲ್ಲಿ ಮಹಿಳೆಯರನ್ನು ಬೆತ್ತಲೆ ಮಾಡಿಬಿಟ್ಟು ಆ ಹೆಣ್ಣು ಮಗಳನ್ನು ಹೀನಾಯವಾಗಿ ನಡೆಸ್ಕೊಂಡಿರೋದು ಅಂತ ನೋಡ್ತಾ ಇದ್ದೀವಿ. ಹೆಣ್ಣು ಮಗಳಿಗೆ ಆಗ್ಬಾರ್ದು, ಆದ್ಮೇಲೆ ಏನ್ ಮಾಡಬೇಕು? ಅಲ್ಲಿ ಮಹಿಳೆಯರಿಗೆ ನಿಂತ್ಕೊಂಡು ಅಲ್ಲಿ ಆ ಹೆಣ್ಣು ಮಗಳಿಗೆ ಸಾಂತ್ವನ ಹೇಳಿ, ಆ ಹೆಣ್ಣು ಮಗಳಿಗೆ ಸಮಾಧಾನ ಹೇಳಿ, ಮತ್ತೆ ಧೈರ್ಯ ತುಂಬಿ, ಮತ್ತೆ ಆ ಹೆಣ್ಣು ಮಗಳು ಆ ಸಮಾಜದಲ್ಲಿ ಓಡಾಡಂತೆ ಮಾಡೋದು ತುಂಬಾ ಮುಖ್ಯವಾಗುತ್ತೆ. ಮಹಿಳೆಯರ ಒಂದು ಯಾವುದೇ ಒಂದು ರಕ್ಷಣೆ, ಅವ್ರಿಗೆ ಕಾನೂನಲ್ಲಿ ರಕ್ಷಣೆ ಕೊಡುವಂಥದ್ದು ಮತ್ತು ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಮತ್ತೆ ಅವರು ಬಾಳಂಗೆ ಮಾಡಬೇಕಾಗಿರೋದು ಮಹಿಳಾ ಆಯೋಗದ ಕರ್ತವ್ಯ. ಮಾನ್ಯ ಮುಖ್ಯಮಂತ್ರಿಗಳು ಕಾನೂನು ಪದವೀಧರರಾಗಿದ್ದಾರೆ, ಹಿಂದುಳಿದ ವರ್ಗಗಳನ್ನ ಕಂಟಿನ್ಯೂ ಮಾಡಿದ್ರು, ಮೈನಾರಿಟಿ ಮಾಡಿದ್ರು. ಮಹಿಳಾ ಆಯೋಗದಲ್ಲಿ ಇವರು ಬೇರೆಯವ್ರನ್ನ ಇಮಿಡಿಯೇಟ್ ನೇಮಕ ಮಾಡಿರ್ಬೇಕಾಗಿತ್ತು. ಈಗ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡಲೇ ನೇಮಕ ಮಾಡಬೇಕು, ಅದ್ರ ಬಗ್ಗೆ ಇಮಿಡಿಯೇಟ್ ಮಾಡಬೇಕು. ಇನ್ನು ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಹಲವಾರು ದೌರ್ಜನ್ಯಗಳು ನಡೀತಾ ಇದೆ. ಮಹಿಳೆಯರು ತಮ್ಮ ಕಷ್ಟಗಳನ್ನ, ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಿಕ್ಕೆ ಇರುವ ಏಕೈಕ ಆಯೋಗ ಆಗಿದೆ. ಇನ್ನು ಮಹಿಳೆಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮಗಳನ್ನ ಮೂಡಿಸಬೇಕು. ಆದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದು 7 ತಿಂಗಳಾದ್ರೂ ಇನ್ನೂ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ. ಹಿಂದುಳಿದ ವರ್ಗಗಳ ಆಯೋಗ ಹಾಗೂ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರ ಅವಧಿಯನ್ನ ಸರ್ಕಾರ ಮುಂದುವರೆಸಿದೆ. ಆದರೆ ರಾಜ್ಯದ ಮಹಿಳೆಯರಿಗೆ ಧ್ವನಿಯಾಗಬೇಕಾಗಿದ್ದಂತಹ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ವಿಳಂಬ ಮಾಡಿರುವ ಉದ್ದೇಶ ಏನು? ಸರ್ಕಾರ ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ರಾಜ್ಯದಲ್ಲಿ ಮಹಿಳೆ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ಹೆಚ್ಚಾಗಿದ್ದು ಕೂಡಲೇ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷರ ನೇಮಕ ತಡ ಮಾಡ್ತಿರೋದು ಮಹಿಳೆಯರ ರಕ್ಷಣೆಗೆ ಇರಬೇಕಾಗಿರೋದು ಮಹಿಳಾ ಆಯೋಗ ಇದ್ದು ಇಲ್ಲದಂತೆ ಆಗಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.